ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಟಿ.ಪಿ. ಟೋಟಲ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನ, ಎ.ಪಿ. ಆವರೇಜ್ ಪ್ರಾಡಕ್ಟ್ ಸರಾಸರಿ ಉತ್ಪನ್ನ ಮತ್ತು ಎಂ.ಪಿ. ಮಾರ್ಜಿನಲ್ ಪ್ರಾಡಕ್ಟ್ ಸೀಮಾಂತ ಉತ್ಪನ್ನದ ರೇಖೆಗಳ ಆಕಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಒಟ್ಟು ಉತ್ಪನ್ನ ರೇಖೆಯ ಆಕಾರ ಯಾವ ರೀತಿ ಇರ್ತಾ ಇದೆ, ಸರಾಸರಿ ಉತ್ಪನ್ನದ ರೇಖೆ ಯಾವ ರೀತಿ ಇರ್ತಾ ಇದೆ ಮತ್ತು ಸೀಮಾಂತ ಉತ್ಪನ್ನದ ರೇಖೆಯ ಆಕಾರ ಯಾವ ರೀತಿ ಇರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದ್ರ ಮೇಲೆ ನಿಮ್ ಕ್ವಶನ್ ಬ್ಯಾಂಕ್ ಅಲ್ಲಿ 6 ಅಂಕದ ಪ್ರಶ್ನೆ ಇದೆ. 6 ಅಂಕದ ಪ್ರಶ್ನೆ ಇದೆ. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ರೇಖೆಗಳ ಆಕಾರಗಳನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಸೊ ಅದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಒಟ್ಟು ಉತ್ಪನ್ನ ಅಂದ್ರೆ ಏನ್ ನೋಡಿದೀವಿ, ಒಟ್ಟು ಉತ್ಪನ್ನ ಅಂದ್ರೆ ನೋಡಿದೀವಿ. ಸೊ ಇಲ್ಲಿ ಒಟ್ಟು ಉತ್ಪನ್ನ ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಉತ್ಪಾದನಾಂಗಗಳನ್ನು ಬಳಸಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಪ್ರಮಾಣದ ಒಟ್ಟು ಮೊತ್ತವನ್ನು ನಾವು ಒಟ್ಟು ಉತ್ಪನ್ನ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನಾಂಗಗಳನ್ನು ಬಳಸಿ ನಾವು ಎಷ್ಟು ವಸ್ತುಗಳನ್ನ ತಯಾರು ಮಾಡ್ತೀವಿ, ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ, ಆ ಎಲ್ಲ ವಸ್ತುಗಳನ್ನ ನಾವು ಒಟ್ಟು ಉತ್ಪನ್ನ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಸೊ ಆ ಒಟ್ಟು ಉತ್ಪನ್ನ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಟಿ.ಪಿ. ಸಮ್ ಆಫ್ ಎಂ.ಪಿ. ಅಂದ್ರೆ ಈ ಒಟ್ಟು ಉತ್ಪನ್ನ ಎದರ ಮೊತ್ತ ಆಗಿರ್ತದ ಅಂತಂದ್ರೆ ಸೀಮಾಂತ ಉತ್ಪನ್ನದ ಮೊತ್ತ, ಅದು ಒಟ್ಟು ಉತ್ಪನ್ನ ಆಗಿರ್ತದ. ಸೊ ಅದನ್ನ ನಾವು ಈ ಕೋಷ್ಟಕದಲ್ಲಿ ನೋಡ್ತಾ ಇದೀವಿ. ಈಗಾಗಲೇ ಈ ಕೋಷ್ಟಕದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗಾಗಲೇ ಈ ಕೋಷ್ಟಕ 3ನೇ ಸಲ ನಾವು ಇಲ್ಲಿ ನೋಡ್ತಾ ಇದೀವಿ. ಓಕೆ, ಸೊ ಈ ಕೋಷ್ಟಕದಲ್ಲಿ ಒಟ್ಟು ಉತ್ಪನ್ನ ನೋಡ್ತಾ ಇದೀವಿ, ಸರಾಸರಿ ಉತ್ಪನ್ನ ನೋಡ್ತಾ ಇದೀವಿ ಮತ್ತು ಸೀಮಾಂತ ಉತ್ಪನ್ನವನ್ನ ನೋಡ್ತಾ ಇದೀವಿ. ಸೊ ಯಾವುದೇ ಘಟಕದ ಒಟ್ಟು ಉತ್ಪನ್ನ ಏನಿದೆ ಅದು ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತ ಆಗಿರ್ತದ. ನೋಡಿರಿ, 3ನೇ ಘಟಕದ ಒಟ್ಟು ಉತ್ಪನ್ನ 40 ಅಂತ ಹೇಳಿ ನೋಡಿದ್ರೆ ಈ ಸೀಮಾಂತ ಉತ್ಪನ್ನ 10 + 14 + 16 ಅವುಗಳನ್ನ ಕೂಡಿಸಿದ್ರೆ ನಮಗೆ ದೊರೆಯುವಂತ ಮೊತ್ತ ಎಷ್ಟಿದೆ, 40 ಇದೆ. ಸೊ ಆ 40ಕ್ಕೆ ನಾವು ಒಟ್ಟು ಉತ್ಪನ್ನ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳ ಆಧಾರದ ಮೇಲೆ ನಾವು ಒಟ್ಟು ಉತ್ಪನ್ನ ರೇಖೆಯನ್ನ ರಚನೆ ಮಾಡಿದ್ರೆ ನಮಗೆ ಈ ರೀತಿ ಸಿಗ್ತಾ ಇದೆ. ದಿಸ್ ಒನ್ ಅಲ್ಲಿ ಮೊದಲನೇ ಘಟಕದ ಒಟ್ಟು ಉತ್ಪನ್ನ ಎಷ್ಟಿದೆ, 10 ಇದೆ. ಮೊದಲನೇ ಘಟಕದ ಒಟ್ಟು ಉತ್ಪನ್ನ 10. ಎರಡನೇ ಘಟಕದ ಒಟ್ಟು ಉತ್ಪನ್ನ 24 ಇದೆ. 24 ಒಂದನೇ ಘಟಕದ ಉತ್ಪನ್ನ. ಮೂರನೇ ಘಟಕದ್ದು 40 ಇದೆ. ಮೂರನೇ ಘಟಕದ್ದು 40. ನಾಲ್ಕನೇ ಘಟಕದ್ದು 50 ಇದೆ. 50 ಇದೆ. ಐದನೇ ಘಟಕದ್ದು 56 ಇದೆ. 56. ಆರನೇ ಘಟಕದ್ದು 57 ಇದೆ. ಅದನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆ ಒಟ್ಟು ಉತ್ಪನ್ನ ರೇಖೆ ಮೇಲ್ಮುಖವಾದಂತ ರೇಖೆಯಾಗಿದೆ. ಒಟ್ಟು ಉತ್ಪನ್ನ ರೇಖೆಯಿಂದ ಮೇಲ್ಮುಖವಾದಂತ ರೇಖೆ ಇದೆ. ಎಲ್ಲಿವರೆಗೆ ಅಂತಂದ್ರೆ ನಿರ್ದಿಷ್ಟ ಮಟ್ಟದವರೆಗೆ ಮೇಲ್ಮುಖವಾಗಿದೆ. ಯಾಕಂತಂದ್ರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನಾವು ಬದಲಾಗುವ ಆದಾನಗಳನ್ನು ಹೆಚ್ಚು ಬಳಸ್ತಾ ಹೋದಂತೆ ನಿರ್ದಿಷ್ಟ ಮಟ್ಟದವರೆಗೆ ಉತ್ಪಾದನೆ ಏನಾಗ್ತದ, ಹೆಚ್ಚಾಗ್ತಾ ಹೋಗ್ತದ. ಹಾಗಾಗಿ ಆರಂಭದಲ್ಲಿ ಈ ಒಟ್ಟು ಉತ್ಪನ್ನ ರೇಖೆ ಮೇಲ್ಮುಖ ಇಳಿಜಾರನ್ನ ಹೊಂದಿರ್ತದ. ಆ ನಿರ್ದಿಷ್ಟ ಮಟ್ಟದ ನಂತರ ಒಟ್ಟು ಉತ್ಪನ್ನ ಏನಾಗ್ತದ ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತದ. ನಾವು ನೋಡ್ರಿ, 3ನೇ ಘಟಕದವರೆಗೆ ಒಟ್ಟು ಉತ್ಪನ್ನ ಏನಾಗಿದೆ, ಹೆಚ್ಚಾಗ್ತಾ ಹೋಗಿದೆ. ಅದರ ನಂತರ ಹೆಚ್ಚಾಗಿದೆ, ಆದ್ರೆ ಹೆಚ್ಚಾಗುವಂತಹ ಪ್ರಮಾಣ ಏನಿದೆ, ಕಡಿಮೆ ಇದೆ. ಹೆಚ್ಚಾಗುವಂತಹ
ಪ್ರಮಾಣ ಏನಿದೆ ಕಡಿಮೆ ಇದೆ. ಹಾಗಾಗಿ ಯಾವುದೇ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನೀವು ಒಂದು ವೇಳೆ ಬದಲಾಗುವ ಆದಾನಗಳನ್ನು ಹೆಚ್ಚು ಹೆಚ್ಚು ಬಳಸ್ತಾ ಹೋದರೆ ನಿರ್ದಿಷ್ಟ ಮಟ್ಟದವರೆಗೆ ಒಟ್ಟು ಉತ್ಪನ್ನ ಹೆಚ್ಚಾಗ್ತದ, ನಂತರ ಕಡಿಮೆ ಆಗ್ತದ. ಹಾಗಾಗಿ ಆ ಒಟ್ಟು ಉತ್ಪನ್ನ ರೇಖೆಯ ಆಕಾರ ಹೆಂಗಿರ್ತದ ಅಂತಂದ್ರೆ ಆರಂಭದಲ್ಲಿ ಮೇಲ್ಮುಖವಾಗಿರ್ತದ ಅಥವಾ ಏರಿಕೆಯಾಗಿರ್ತದ, ನಂತರ ಇಳಿಮುಖವಾಗ್ತದ. ಇಲ್ಲಿ ನಾವು ಅದನ್ನ ಕಡಿಮೆ ಆಗೋದನ್ನ ನೋಡ್ತೀವಿ. ಅದನ್ನೇನ್ ನೋಡ್ತೀವಿ? ಕಡಿಮೆ ಆಗೋದನ್ನ ನೋಡ್ತೀವಿ. ಹಾಗಾಗಿ ಆ ಒಟ್ಟು ಉತ್ಪನ್ನ ಆರಂಭದಲ್ಲಿ ಮೇಲ್ಮುಖವಾಗಿದ್ದು ನಂತರ ಕೆಳಮುಖವಾಗಿ ಚಲಿಸ್ತದ ಅಂತೇಳಿ ನಾವಲ್ಲಿ ಕಾಣ್ತೀವಿ. ಓಕೆ, ಇನ್ನ ಎರಡನೇದು ಸರಾಸರಿ ಉತ್ಪನ್ನ. ಸರಾಸರಿ ಉತ್ಪನ್ನ ಅಂತಂದ್ರೆ ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನ. ಬದಲಾಗುವ ಆದಾನಗಳ ಅಥವಾ ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನಕ್ಕೆ ನಾವು ಸರಾಸರಿ ಉತ್ಪನ್ನ ಅಂತ ಕರಿತೀವಿ. ಸೊ ಆ ಸರಾಸರಿ ಉತ್ಪನ್ನವನ್ನ ನಾವು ಹೆಂಗ್ ಲೆಕ್ಕಾಚಾರ ಮಾಡ್ತೀವಿ? AP average product is equal to TP divided by L ಅಂತಂದ್ರೆ ಸರಾಸರಿ ಉತ್ಪನ್ನ is equal to ಒಟ್ಟು ಉತ್ಪನ್ನ ಭಾಗಿಲೆ L ಅಂತ ಕರಿತೀವಿ. L ಅಂತಂದ್ರೆ ಉತ್ಪಾದನಾಂಗಗಳ ಪ್ರಮಾಣ. ಇಲ್ಲಿ ಶ್ರಮವನ್ನು ತಗೊಂಡಿವಿ ನಾವು. ಓಕೆ, ಉತ್ಪಾದನಾಂಗಗಳ ಪ್ರಮಾಣ. ಸೊ ಇದ್ರ ಮೂಲಕ ಅದನ್ನ ಲೆಕ್ಕಾಚಾರ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇಲ್ಲಿ ಸರಾಸರಿ ಉತ್ಪನ್ನ ಕೂಡ ಬದಲಾಗುವ ಆದಾನಗಳ ಜೊತೆಗೆ ಏನಾಗ್ತಾ ಹೋಗಿದೆ? ಹೆಚ್ಚಾಗ್ತಾ ಹೋಗಿದೆ. ಇಲ್ಲಿವರೆಗೆ ಮೂರನೇ ಘಟಕದವರೆಗೆ ಸರಾಸರಿ ಉತ್ಪನ್ನ ಏನಾಗಿದೆ? ಹೆಚ್ಚಾಗಿದೆ. ನಂತರ ಏನಾಗಿದೆ? ಅದು ಕಡಿಮೆಯಾಗ್ತಾ ಹೋಗಿದೆ. ಸೊ ಈ ಒಂದು ಸಂಖ್ಯೆಗಳ ಆಧಾರದ ಮೇಲೆ, ಈ ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳ ಆಧಾರದ ಮೇಲೆ ನಾವು ಸರಾಸರಿ ಉತ್ಪನ್ನ ರೇಖೆಯನ್ನು ರಚನೆ ಮಾಡಿದ್ರೆ ಅದು ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರುವಂತಹ ಒಂದು ರೇಖೆ ಆಗಿರ್ತದ. ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರುವಂತ ಒಂದು ರೇಖೆ ನಮಗೆ ಸಿಗ್ತಾ ಇದೆ. ಯಾಕೆ ತಲೆ ಕೆಳಗಾದ ಯು ಆಕಾರ ಹೊಂದಿರ್ತದ ಅಂತಂದ್ರೆ ಆರಂಭದಲ್ಲಿ ಒಟ್ಟು ಉತ್ಪನ್ನ ಹೆಚ್ಚಾದಂತೆ ಸರಾಸರಿ ಉತ್ಪನ್ನ ಕೂಡ ಹೆಚ್ಚಾಗ್ತದ. ಆದರೆ ಒಟ್ಟು ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ವ್ಯತ್ಯಾಸ ಇರೋದ್ರಿಂದ ಅಲ್ಲೇನಾಗ್ತದ? ಸರಾಸರಿ ಉತ್ಪನ್ನದ ರೇಖೆ ಏನಾಗ್ತದ? ಅತಿ ವೇಗವಾಗಿ ಕೆಳಮುಖ ಇಳಿಜಾರನ್ನ ಹೊಂದುತ್ತದ. ಹಾಗಾಗಿ ಆ ಸರಾಸರಿ ಉತ್ಪನ್ನ ರೇಖೆ ಏನಿದೆ ಅದು ಕೆಳಮುಖ ಇಳಿಜಾರನ್ನ ಹೊಂದಿರುವುದರಿಂದ ಅದು ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರ್ತದೆ ಅಂತೇಳಿ ನಾವಲ್ಲಿ ನೋಡಬಹುದು. ಅದರ ಜೊತೆಗೆ MP ಸೀಮಾಂತ ಉತ್ಪನ್ನ ಅಂತಂದ್ರೆ ಪ್ರತಿ ಹೆಚ್ಚುವರಿ ಘಟಕದ ಹೆಚ್ಚಳದಿಂದ ಒಟ್ಟು ಉತ್ಪನ್ನದಲ್ಲಾಗುವ ಬದಲಾವಣೆ ಅಥವಾ ಒಟ್ಟು ಉತ್ಪನ್ನಕ್ಕೆ ಬಂದು ಸೇರುವ ಉತ್ಪನ್ನಕ್ಕೆ ನಾವು ಸೀಮಾಂತ ಉತ್ಪನ್ನ ಅಂತೇಳಿ ಕರಿತೀವಿ. ಸೊ ಅದನ್ನ ನಾವು ಇಲ್ಲಿ ಕೋಷ್ಟಕದಲ್ಲಿ ನೋಡ್ತಾ ಇದೀವಿ. ಸೊ ಅದನ್ನ ಹೆಂಗೆ ಲೆಕ್ಕಾಚಾರ ಮಾಡ್ತೀವಿ ಅಂತಂದ್ರೆ MP ಮಾರ್ಜಿನಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು TPL ಮೈನಸ್ TPL ಮೈನಸ್ 1. TPL ಮೈನಸ್ 1 ಹೀಗೆ ಅದನ್ನ ಲೆಕ್ಕಾಚಾರ ಮಾಡ್ತಾ ಇದ್ವಿ. ಸೊ ಆ ಲೆಕ್ಕಾಚಾರದ ಆಧಾರದ ಮೇಲೆ ನಾವು ಈ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನ ಪಡೆದಿದ್ದೀವಿ. ಸೊ ಈ ಸಂಖ್ಯೆಗಳ ಆಧಾರದ ಮೇಲೆ ನಾವು ಆ ಸೀಮಾಂತ ಉತ್ಪನ್ನ ರೇಖೆಯನ್ನ ರಚನೆ ಮಾಡಿದ್ರೆ ಆ ಸೀಮಾಂತ ಉತ್ಪನ್ನ ರೇಖೆ ಕೂಡ ಏನಾಗ್ತದ? ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರುವಂತ ಒಂದು ರೇಖೆ ನಮಗೆ ದೊರೆಯುತ್ತದ. ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರುವಂತ ರೇಖೆ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ನಾವು ಈ ಎರಡು ರೇಖೆಗಳನ್ನ ನೋಡಿದರೆ ಸರಾಸರಿ ಉತ್ಪನ್ನ ರೇಖೆ ಆಗಿರ್ಬೋದು ಅಥವಾ ಸೀಮಾಂತ ಉತ್ಪನ್ನ ರೇಖೆಗಳನ್ನ ನಾವು ನೋಡಿದರೆ ಆರಂಭದಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಎರಡು ಸಮವಾಗಿದೆ. ಏನಾಗಿದೆ? ಎರಡು ಸಮವಾಗಿದೆ. ಓಕೆ, ಹೆಂಗ ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಆದಾನಗಳನ್ನ ಹೆಚ್ಚು ಬಳಸ್ತಾ ಹೋಗ್ತೀವಿ. ಸೀಮಾಂತ ಉತ್ಪನ್ನ ನಿರ್ದಿಷ್ಟ ಮಟ್ಟದವರೆಗೆ ಹೆಚ್ಚಾಗ್ತದ. ಸೀಮಾಂತ ಉತ್ಪನ್ನ ಏನಾಗ್ತದ? ನಿರ್ದಿಷ್ಟ ಮಟ್ಟದವರೆಗೆ ಹೆಚ್ಚಾಗಿದೆ. ಆ ನಿರ್ದಿಷ್ಟ ಮಟ್ಟವನ್ನ ತಲುಪಿದ ನಂತರ ಸೀಮಾಂತ ಉತ್ಪನ್ನ
ಕಡಿಮೆಯಾಗಿದೆ. ಸೀಮಾಂತ ಉತ್ಪನ್ನ ಕಡಿಮೆಯಾಗಿದೆ. ನೋಡ್ರಿ, 4ನೇ ಘಟಕದ ಸೀಮಾಂತ ಉತ್ಪನ್ನ ಎಷ್ಟಿದೆ? 10 ಇದೆ. 5ನೇ ಘಟಕದ ಸೀಮಾಂತ ಉತ್ಪನ್ನ 6 ಇದೆ. 6ನೇ ಘಟಕದ ಸೀಮಾಂತ ಉತ್ಪನ್ನ 1 ಆಗಿದೆ. ಅಂದ್ರೆ ಈ ಬದಲಾಗುವ ಆದಾನಗಳನ್ನ ನಾವು ಹೆಚ್ಚು ಹೆಚ್ಚು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸ್ತಾ ಹೋದಂತೆ ಸೀಮಾಂತ ಉತ್ಪನ್ನ ನಿರ್ದಿಷ್ಟ ಮಟ್ಟದ ನಂತರ ಅತಿ ಕಡಿಮೆ ಆಗ್ತದ. ಹಾಗಾಗಿ ಆ ನಿರ್ದಿಷ್ಟ ಮಟ್ಟದವನ್ನ ತಲುಪಿದ ನಂತರ ಸೀಮಾಂತ ಉತ್ಪನ್ನ ಅತಿ ಕಡಿಮೆಯಾಗಿದೆ ಅನ್ನೋದನ್ನ ನಾವಲ್ಲಿ ನೋಡ್ತಾ ಇದ್ವಿ. ಸೊ ಅಲ್ಲಿ ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಹೆಚ್ಚಾಗಿದೆ. ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಏನಿದೆ? ಹೆಚ್ಚಾಗಿದೆ. ಹಾಗಾಗಿ ಸರಾಸರಿ ಉತ್ಪನ್ನ ರೇಖೆಯಕ್ಕಿಂತ ಮೇಲೆ ಸೀಮಾಂತ ಉತ್ಪನ್ನ ರೇಖೆ ಇದೆ. ಸೀಮಾಂತ ಉತ್ಪನ್ನ ರೇಖೆ ಇದೆ. ನಾವು ಹೆಂಗ ಈ ಬದಲಾಗುವ ಆದಾನಗಳನ್ನ ಹೆಚ್ಚಿಗೆ ಬಳಸ್ತಾ ಹೋಗ್ತಾ ಇದೀವಿ, ಹಂಗ ಸರಾಸರಿ ಉತ್ಪನ್ನ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿವರೆಗೆ ನಿರ್ದಿಷ್ಟ ಮಟ್ಟದವರೆಗೆ ಹೆಚ್ಚಾಗ್ತಾ ಹೋಗ್ತದ. ಸೊ ಎರಡು ರೇಖೆಗಳು ಎಲ್ಲಿ ಛೇದಿಸ್ತಾವ ಅಂತಂದ್ರೆ ಅದರ ಕನಿಷ್ಠ ಬಿಂದುವಿನಲ್ಲಿ. ಇಲ್ಲಿ ಡಿಫರೆನ್ಸ್ ನೋಡ್ರಿ. ಸೀಮಾಂತ ಉತ್ಪನ್ನ 3ನೇ ಘಟಕದ ಸೀಮಾಂತ ಉತ್ಪನ್ನ 16 ಇದೆ ಮತ್ತು 3ನೇ ಘಟಕದ ಸರಾಸರಿ ಉತ್ಪನ್ನ ಎಷ್ಟಿದೆ? 13.33 ಇದೆ. ಹಾಗಾಗಿ ಆ ಎರಡೂ ರೇಖೆಗಳು ಒಂದನ್ನೊಂದು ಛೇದಿಸ್ತಾವ. ಆ ಛೇದಿಸುವಂತ ಪಾಯಿಂಟ್ ಅನ್ನ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಡಯಾಗ್ರಾಮದಲ್ಲಿ. ಆ ಛೇದಿಸುವ ಪಾಯಿಂಟಿನ ನಂತರ ಅದಕ್ಕೆ ನಾವು ಪಿ ಅಂತ ಹೇಳಿ ನಾವು ಕೊಡೋಣ ಹೆಸರು. ಸೊ ಆ ಪಿ ಪಾಯಿಂಟ್ ನಂತರ ಏನಾಗಿದೆ ಅಂತಂದ್ರೆ ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಅತಿ ಕಡಿಮೆ ಆಗಿದೆ. 10.6.1 ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಅತಿ ಕಡಿಮೆ ಆಗಿದೆ. ಹಾಗಾಗಿ ಆ ಛೇದಿಸಿದ ಬಿಂದುವಿನ ನಂತರ ಎಂಪಿ ರೇಖೆ ಇದು ಎಪಿ ರೇಖೆಗಿಂತ ಕೆಳಭಾಗದಲ್ಲಿದೆ. ಎಂಪಿ ರೇಖೆ ಇದು ಎಪಿ ರೇಖೆಗಿಂತ ಕೆಳಭಾಗದಲ್ಲಿದೆ ಅನ್ನೋದನ್ನ ನಾವಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಈ ಬದಲಾಗುವ ಪರಿಮಾಣಗಳ ನಿಯಮದ ಆಧಾರದ ಮೇಲೆ ನಾವು ಈ ರೇಖೆಗಳನ್ನ ನೋಡ್ತಾ ಹೋದ್ರೆ ಒಟ್ಟು ಉತ್ಪನ್ನ ರೇಖೆ ಇದು ಮೇಲ್ಮುಖ ಇಳಿಜಾರನ್ನ ಹೊಂದಿರ್ತದ. ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ರೇಖೆ ಇವು ಕೆಳಗಾದ ಇವು ಆಕಾರವನ್ನು ಹೊಂದಿರ್ತಾವ ಅಂತ ಹೇಳಿ ನಾವಲ್ಲಿ ನೋಡ್ತೀವಿ. ಓಕೆ, ಥ್ಯಾಂಕ್ ಯು.